देवं मृत्युविनाशनं भयहरं साम्राज्यमुक्तिप्रदम् नानाभूतगणान्वितं दिव्यपदैः देवैः सदा सेवितम् अज्ञानान्धकनाशनं शुभकरं विद्यासुसौख्यप्रदम् सर्वपतिं महेश्वरम् मृत्युंजय भावये हरः ॐ ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतीश्वरम् आदिಯಲ್ಲಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತವಾದಿಗೆ ಸಕಲ ಮತೋದ್ಧಾರಕ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಅಣಿಮಾರ್ಗಷ್ಟೈಶ್ವರ್ಯ ಸಿದ್ಧಿಗಳೊಡೆಯ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸದ್ಗುರು ತಂದೆಯ ತತ್ಸ್ವರೂಪಿಗಳು ಪರಮಪೂಜ್ಯರು ಪ್ರಾತಸ್ಮರಣೀಯರು ಅಕಾರಣ ಕರುಣಾಚಾರ್ಯಗಳು ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶಿವಾದ್ವೈತ ಭೂಷಣ ವೇದಾಂತ ವಾಗೀಶ ಗೀತೋತ್ತಮ ವೇದಾಂತಾಚಾರ್ಯ ಅನಂತ ಶ್ರೀ ವಿಭೂಷಿತ ಅನಂತ ಕಲ್ಯಾಣ ಗುಣ ಸಂಬಂಧಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಸದ್ಗುರು ತಂದೆಯಾದ ಸದ್ಗುರು ಅಪ್ಪಂಗಳವರ ಪವಿತ್ರ ಪಾದಾರವಿಂದಗಳನ್ನು ಹೃತ್ಕರ್ಮದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ರವಿವಾರದಂತೆ ಅನಂತನಾಮ ರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಗಳಿವೆ ಹಾಗೂ ಮನಸಾಪಿ ಅಚಿಂತ್ಯ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಂಪಾರ ಶಕ್ತಿಯ ಮಹಾಮಾಯಿ ಜಗಜ್ಜನನಿ ರಾಜರಾಜೇಶ್ವರಿಯ ಪತಿತ ಪಾವನಗಳ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಯುತ್ತಾ ಬಹು ವರ್ಷದಿಂದ ಈ ರವಿವಾರದ ಸಾಯಂ ಪ್ರದೋಷ ಕಾಲದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಅನುಭವಗೋಷ್ಠಿಯಲ್ಲಿ ಶ್ರೀಮಠದ ನನ್ನ ಸಾಧಕ ವೃಂದಕ್ಕೆ ಹಾಗೆಯೇ ಮಠದ ಸೇವಾ ವೃಂದಕ್ಕೆ ಹಾಗೆ ಬಹು ವರ್ಷದಿಂದ ಸದ್ಗುರು ತಂದೆಯ ಸೇವೆಯಲ್ಲಿ ಭಕ್ತಿ ಜ್ಞಾನ ವೈರಾಗ್ಯದ ಈ ಪಥದಲ್ಲಿ ನಡೆದುಕೊಂಡು ಬಂದಿರುವಂತಹ ತಮ್ಮೆಲ್ಲರ ಶರಣು ಶರಣೆಯರ ಹೃದಯಕ್ಕೂ ಸಾಕ್ಷಿಯಾದಿಗಳಿರುವ ಪರಶಿವ ಚೈತನ್ಯಕ್ಕೂ ಹೊಂದಿರುವುದು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಹೋಗಲು ಪರಮಾತ್ಮ ಮಹಾಪುರುಷರು ವೇದ ಶಾಸ್ತ್ರ ಉಪನಿಷತ್ತುಗಳು ಈ ಜೀವಾತ್ಮನಿಗೆ ಒಂದು ಮಾರ್ಗದರ್ಶನ ಮಾರ್ಗಸೂಚಿ ಈ ಜೀವನ ಕಲ್ಯಾಣಕ್ಕೆ ಒಂದು ದಾರಿದೀಪ ಆಗುವಂತಹ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ
ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ईश्वर महाराज की जय। श्री राजराजेश्वरी माता की जय। जय मंगलम जय हर नमः पार्वती पतये शिव हर हर महादेव हर। सद्गुरु मंगल समस्त श्रीमान ಸದ್ಗುರು ಪಂಗಳವರ ಹರಿದಾವಣೆಗಳಲ್ಲಿ ಮತ್ತೊಮ್ಮೆ ಅದೊಮ್ಮೆ ದೀರ್ಘ ಪ್ರಾಣಗಳನ್ನು ಸಮರ್ಪಣೆಗೊಳ್ಳುತ್ತೆ. ಇಂದು ಚಿಂತನೆಗೆ ಇಟ್ಟುಕೊಂಡಿರುವ ವಿಷಯ ಭಗವಾನ್ ಶಂಕರಾಚಾರ್ಯರ ಮಣಿರತ್ನಮಾಲ ಅಂದರೆ ಪ್ರಶ್ನೋತ್ತರ ಎನ್ನುವ ಗ್ರಂಥದ 5ನೇ ಪದ್ಯದ 5ನೇ ಶ್ಲೋಕದ ದ್ವಿತೀಯ ಚರಣದ ಬಗ್ಗೆ ಎಲ್ಲ ಪೂಜ್ಯರು ನಮ್ಮನ್ನು ಕುರಿತು ಉಪದೇಶ ಕೈತಾ ಬಂದಿದ್ದಾರೆ. ಆಚಾರ್ಯ ಭಗವಾನರು ತಾವೇ ಸುತ್ತ ಪ್ರಶ್ನೆ ಮಾಡ್ತಾ ಅದನ್ನು ತಾವೇ ಉತ್ತರಿಸ್ತಾ ಇಲ್ಲಿವರೆಗೆ ಬಂದಿದ್ದಾರೆ. ಬಹು ತಿಂಗಳುಗಳಿಂದ ಈ ಪ್ರಶ್ನೋತ್ತರಿ ಮಾಲ ನಡೆದಿದೆ. ಇಂದು ಚಿಂತನೆಗೆ ಇಟ್ಟುಕೊಂಡಿರುವಂಥ ವಿಷಯ ಕೋವಾ ದರಿದ್ರೋ ಹಿ ವಿಶಾಲ ತೃಷ್ಣ ಶ್ರೀಮಾಂಶ ಕೋಯಸ್ಯ ಸಮಸ್ತತೋಷಃ ಜೀವನ್ಮೃತಃ ಕಸ್ತು ನಿರುದ್ಯಮೋಯಃ ಕಿಂವಾಮೃತಂ ಸ್ಯಾತ್ ಸುಖದ ನಿರಾಶ ಅಂತ ಈ ರೀತಿ ಅದು ಶ್ಲೋಕ ಇದೆ. ಇದರಲ್ಲಿ 2ನೇ ಚರಣ ಅದು ಯಾವುದಂದರೆ ಶ್ರೀಮಾಂಶ ಕೋಯಸ್ಯ ಸಮಸ್ತತೋಷಃ. ಪ್ರಶ್ನೆ ಮಾಡ್ತಿದ್ದಾರೆ ಆಚಾರ್ಯರು, ಈ ಜಗತ್ತಿನಲ್ಲಿ ಶ್ರೀವಂತ ವ್ಯಕ್ತಿ ಮನುಷ್ಯ ಯಾರು ಅಂತ. ಅವರೇ ಉತ್ತರ ಕೊಡ್ತಾರೆ, ಯಾರು ತೋಷದಿಂದ ಕೂಡಿಕೊಂಡಿದ್ದಾನೆ. ತೋಷ ಇತ್ಯುಕ್ತೆ ಸಂತೋಷ. ಯಾರು ಸಂತೋಷಿಯಾಗಿದ್ದಾನೆ ಯಾವ ವ್ಯಕ್ತಿ ಅವನು ಶ್ರೀಮಂತ ಅಂತ ಈ ರೀತಿ ಅದರದ್ದು ಸಾಧಾರಣ ಅರ್ಥ ಇದೆ. ಆದರೆ ಶ್ರೀಮಾನ್ ಅನ್ನಂಥ ಈ ಶಬ್ದಕ್ಕೆ ಬಹಳಷ್ಟು ಪರ್ಯಾಯವಾಚಕ ಬಹಳಷ್ಟು ಅರ್ಥಗಳಿದ್ದಾವೆ. ಆದರೆ ಇಲ್ಲಿ ಸಹಜವಾಗಿ ತೆಗೆದುಕೊಂಡಿದ್ದಾರವರು ಧನವಾನ್ ಯಾರು ಅಂತ. ಯಾರು ಧನವಂತ? ಆದರೆ ಧನ ಅಂದರೆ ಕೇವಲ ವ್ಯವಹಾರದಲ್ಲಿ ಬರುವಂತಹ ಕೊಡುವುದು ತೆಗೆದುಕೊಳ್ಳುವಂತಹ ಈ ವ್ಯವಹಾರ ಕೃತ್ಯಕ್ಕೆ ಏನು ಬಳಕೆ ಮಾಡ್ತೀವಲ್ಲ ಅದಕ್ಕೇನೆ ಧನ ಅಂತ ಶಾಸ್ತ್ರಕಾರರು ಮಹಾಪುರುಷರು ಅಂದಿಲ್ಲ. ಆ ರೀತಿ ನೋಡಿದರೆ ನೀತಿಶಾಸ್ತ್ರದಲ್ಲಿ ಗೋಧನ ವಾಜಿಧನ ವ್ಯವಹಾರ ಅರ್ಥವಾಗಿ ಯಾವ್ಯಾವುದು ಬಳಕೆ ಆಗ್ತದಲ್ಲ ಕೊಡೋದು ತೆಗೆದುಕೊಳ್ಳೋದು ಅದೆಲ್ಲವೂ ಧನದಲ್ಲಿನೇ ಪರಿಗಣನೆ ಮಾಡಿದ್ದಾರೆ. ಪರಂತು ಇಲ್ಲಿ ಶ್ರೀಮಾನ್ ಅಂತ ಬಹಳ ಸುಂದರವಾಗಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಶ್ರೀವಂತ ಅಂತ ಅಂದರೆ ಇಲ್ಲಿ ಏನು ಅರ್ಥ ಮಾಡಿದ್ದಾರೆ ಶ್ರೀವಂತ ಅನ್ನೋದಕ್ಕೆ? ಶ್ರೀರ್ ವಿದ್ಯತೆ ಅಸ್ತೇತಿ ಇತಿ ಶ್ರೀಮಾನ್ ಅಂತ. ಯಾರ ಹತ್ರ ಶ್ರೀರ್ ಅಲ್ಲಿ ಬಹಳ ಸುಂದರವಾಗಿ ಶ್ರೀ ಅನ್ನೋದಕ್ಕೆ ವಿಷ್ಣು, ಶ್ರೀ ಅನ್ನೋದಕ್ಕೆ ಶಿವ, ಶ್ರೀ ಅನ್ನೋದಕ್ಕೆ ಕುಬೇರ, ಇವರೆಲ್ಲ ಬೇರೆ ಬೇರೆ ಶಬ್ದಕೋಶಗಳಲ್ಲಿ ಈ ರೀತಿ ಅರ್ಥ ಮಾಡಿದ್ದಾರೆ. ಪರಂತು ಇಲ್ಲಿ ಜೀವಿಯ ಕಲ್ಯಾಣಾರ್ಥವಾಗಿ ಆಚಾರ್ಯ ಭಗವಾನರು ಹೇಳುವುದಕ್ಕಾಗಿ ಇಲ್ಲಿ ಸಹಜವಾಗಿ ಏನಾಗುತ್ತೆ, ಶ್ರೀ ಅಂದರೆ ಲೋಕದಲ್ಲಿ ಪ್ರಯೋಗ ಆಗುವಂತಹ ಏನು ಶ್ರೀವಂತಿಕೆ ಇದೆ ಅದನ್ನು ಪರಿಗಣನೆ ಮಾಡಿದ್ದಾರೆ. ಅದಕ್ಕೆ ಅದೇ ಅನುವಾದಕಾರರು ಶ್ರೀ ಅಂದರೆ ಧನ ಅಂತ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಶ್ರೀವಂತ ಯಾರು ಅಂದರೆ ಯಾರು ಧನವಾನದನ ಅವನು ಶ್ರೀವಂತ, ಅವನು ತೋಷದಿಂದ ಕೂಡಿಕೊಂಡಿರ್ತಾನೆ ಅಂತ ಭಾಳ ಸುಂದರವಾಗಿ ಹೇಳಿದ್ದಾರೆ. ಅದಕ್ಕೇನೆ ಭಾಗವತದಲ್ಲಿ ಶುಕ ಮುನಿಗಳು ಪರೀಕ್ಷಿತ ರಾಜನನ್ನು ಕುರಿತು ಒಂದು ಶ್ಲೋಕ ಬಹಳ ಸುಂದರವಾಗಿ ಹೇಳಿದ್ದಾರೆ. ಕಲ್ಯಾಣವನ್ನು ಬಯಸುವಂತಹ ವ್ಯಕ್ತಿ
ಮನುಷ್ಯ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವ್ಯಕ್ತಿ ಮನುಷ್ಯ ಏನನ್ನು ತನ್ನ ಜೀವನದಲ್ಲಿ ಸಾಧನಾ ರೂಪದಿಂದ ಅಳವಡಿಸಿಕೊಳ್ಳಬೇಕು ಅಂದರೆ 4 ವಿಷಯಗಳನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಯಾವುದು? ದಯೆಯ ಸರ್ವಭೂತೇಷು ಸಂತುಷ್ಟ್ಯ ಏನ ಕೇನವ ಸರ್ವೇಂದ್ರಿಯೋ ಉಪಶಾಂತ್ಯಾಶ್ಚ ತುಭ್ಯಷ್ಟು ಜನಾರ್ದನಃ. ತುಭ್ಯಷ್ಟು ಜನಾರ್ದನಃ 3 ಅಲ್ಲಿ ಸಾಧನಗಳನ್ನು ಹೇಳಿದ್ದಾರೆ. ಯಾವುದಕ್ಕೆ? ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ, ಶಾಂತಿ ಸಮಾಧಾನವನ್ನು ಹೊಂದುವುದಕ್ಕಾಗಿ. ಹೇಗೆ ಆಚಾರ್ಯರು ಉಪಕ್ರಮದಲ್ಲಿ ಹೇಳಿದ್ದಾರೆ. ಯಾವುದು? ಬಹಳ ಸುಂದರವಾಗಿ ಉಪಕ್ರಮ ಮಾಡುವಾಗ ಬಹಳ ಸುಂದರವಾಗಿ ಹೇಳಿದ್ದಾರೆ. ಈ ಗ್ರಂಥದ ಉಪಕ್ರಮ ಮಾಡುವಾಗ ಏನಂತ? ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮ್ಮಜ್ಜತೋ ಮೇ ಶರಣಂ ಕಿಮಸ್ತಿ ಗುರೋರ್ ಕೃಪಾಲೋ ಕೃಪಯಾವದೇತತ್ ವಿಶ್ವೇಶ್ವರ ಪಾದಾಂಬುಜ ದೀರ್ಘ ನೌಕಾ ಅಂತ ಹೇಳಿದ್ದಾರೆ. ಪರಮಾತ್ಮನ ಪ್ರಾಪ್ತಿಗಾಗಿ ಗುರುವಿನ ಉಪದೇಶ ಅದೊಂದು ಮೂಲ ಕಾರಣನೂ ಅದ. ಅದೇ ರೀತಿಯಾಗಿ ಇಲ್ಲಿ ಶುಕ ಮಹಾಮುನಿ ಏನು ಹೇಳ್ತಿದ್ದಾರೆ ಪರೀಕ್ಷಿತ ರಾಜನನ್ನು ಕುರಿತು, ಜೀವನೇ ನೀನು ಒಂದು ವೇಳೆ ಕಲ್ಯಾಣವನ್ನು ಬಯಸಿದ್ದೇ ಆಗಿದ್ರೆ ಈ ಗುಣಗಳನ್ನು, ಈ ಸಾಧನೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳು ಅಂತ ಹೇಳ್ತಿದ್ದಾರೆ. ಯಾವುದು? ಪ್ರಥಮ ದಯೆಯ. ಅದರಲ್ಲಿ ಸರ್ವಭೂತೇಷು ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು, ದಯಾ ಗುಣವನ್ನು ಬೆಳೆಸಿಕೋ. ಹೇಗೆ ನಾವು ನಮ್ಮ ಶರೀರದ ಮೇಲೆ, ನಮ್ಮವರ ಮೇಲೆ ದಯದಿಂದ ಕೂಡಿಕೊಳ್ತೀವಿ, ಅದೇ ರೀತಿಯಾಗಿ ಈ ಜಗತ್ತಿನ ಎಲ್ಲ ಜೀವಿಗಳ ಮೇಲೆ ದಯದಿಂದ ಕೂಡಿಕೋ. ಇದು ಭಾವನೆ ಒಳಗಿರಲಿ. ಒಂದನೇದು. ಈಗ ಪ್ರಾಸಂಗಿಕವಾಗಿ ಇರುವಂತಹ ವಿಷಯಕ್ಕೆ ಯಾವುದು ಅಂದರೆ ಸಂತುಷ್ಟ್ಯ ಏನ ಕೇನವ. ಯಾವುದೇ ಪರಿಸ್ಥಿತಿ ಹೇಗೆ ನಿನ್ನ ಸಮ್ಮುಖದಲ್ಲಿ ಬರಲಿ, ದೇಶ ಕಾಲ ವಸ್ತುಗಳಿಗೆ ಅನುಸಾರವಾಗಿ ಆ ಪರಿಸ್ಥಿತಿಯಲ್ಲಿ, ಆ ಸಮಯದಲ್ಲಿ, ಆ ಕ್ಷಣದಲ್ಲಿ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಸಂತುಷ್ಟಿಯಿಂದ ಕೂಡಿಕೊಂಡಿರಲಿ, ಸಮಾಧಾನದಿಂದ ಕೂಡಿಕೊಂಡಿರಲಿ ಅಂತ ಅಲ್ಲಿ ಶುಕ ಮಹಾಮುನಿ ಈ ಸಾಧನೆಯನ್ನು ಹೇಳಿದ್ದಾರೆ. ಅದಕ್ಕೆ ಬಹಳ ಸುಂದರವಾಗಿ ಇದನ್ನೇ ಸುಭಾಷಿತಕಾರರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ದೇಹಿನಃ ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ಈಶ್ವರ ಪೂಜೆ ಅಂದರೆ ಯಾವುದು ಅಂದರೆ ಯಾವುದೇ ಪ್ರಕಾರವಾಗಿ ಹೇಗೆ ಇರಲಿ, ಹೇಗೆ ನಾವು ನಮ್ಮ ಶರೀರದ ಮೇಲೆ ಪ್ರೇಮ ಮಾಡ್ತೀವೋ, ಇದನ್ನು ಸುಖದಿಂದ ಇರುವುದಕ್ಕೆ ಪ್ರಯತ್ನ ಮಾಡ್ತೀವೋ, ಹಾಗೇನೆ ಎಲ್ಲ ಜೀವರಾಶಿಗಳನ್ನು ನೋಡುವುದು, ಆ ಭಾವದಿಂದ ಕೂಡಿಕೊಂಡಿರುವುದು. ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ದೇಹಿನಃ ಸಂತೋಷಂ ಜನಯೇತ್ ಪ್ರಾಜ್ಞಃ. ಏನು ಮಾಡೋದು? ಸಂತೋಷವನ್ನು ಉಂಟು ಮಾಡುವಂತಹ ಕಾಯಿಕ, ವಾಚಿಕ, ಮಾನಸಿಕ ಕ್ರಿಯೆಗಳನ್ನು ಮಾಡುವುದು. ಇದು ಏನದ? ಈಶ್ವರ ಪೂಜೆ ಅದ. ಪರಮಾತ್ಮನನ್ನು ಸಂತುಷ್ಟಿಗೊಳಿಸುವಂಥ ಒಂದು ಆಂತರಿಕ ಸಾಧನೆ ಅದೆ. ಯಾಕೆ ಅಂದರೆ ಪರಮಾತ್ಮ ಬಹಳ ಸುಂದರವಾಗಿ ಹೇಳಿದ್ದಾನೆ, ಹೃದ್ದೇಶೇ ಅರ್ಜುನ ತ್ರೀಷ್ಠ. ಎಲ್ಲ ಜೀವಿಗಳ ಹೃದಯದಲ್ಲಿ ನಾನು ಸತ್ಯಚಿತ್ ಆನಂದ ರೂಪದಿಂದ ಅಹಮಸ್ಮಿ ಸದಾಮಿ ಕದಾಚಿನ್ನಾಹಂ ಅಹಮಪ್ರಿಯ ಅನ್ನುವಂಥ ರೂಪದಲ್ಲಿ ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮನೇ ವಿದ್ಯಮಾನ ಅದನ್ನು. ಆ ಪರಮಾತ್ಮನ್ನು ನೋಡಲಾರದೇನೆ ಸ್ಥೂಲ ನಾಮರೂಪಗಳನ್ನು ನೋಡಿ ಒಂದು ವೇಳೆ ಭೇದ ಬುದ್ಧಿಯಿಂದ ನಾವು ಕ್ರಿಯಾಶೀಲರೇ ಆಗಿದ್ದಾಗಿದ್ದರೆ ನಮಗೆ ಸಂತೋಷದ ಪ್ರಾಪ್ತಿ ಆಗುವುದಿಲ್ಲ. ಹೌದಲ್ಲ? ಸಂತೋಷ ಬೇಕಾಗಿದ್ದರೆ ವೈರತ್ವದಿಂದ ಸಂತೋಷದ ಪ್ರಾಪ್ತಿ ಆಗುವುದಿಲ್ಲ. ನಾವು ಏನು ಕೊಡ್ತೀವಿ ಅದು ನಮಗೆ ಪ್ರಾಪ್ತ ಆಗ್ತದೆ. ನಾವು ಕಾಯಿಕ, ವಾಚಿಕ, ಮಾನಸಿಕ ಕ್ರಿಯೆಯಿಂದ ಸಂತೋಷವನ್ನು ಕೊಟ್ಟಿದ್ರೆ ನಮಗೆ ಸಂತೋಷದ ಪ್ರಾಪ್ತಿ ಆಗ್ತದೆ. ನಾವು ಕಾಯಿಕ, ವಾಚಿಕ, ಮಾನಸಿಕ ಕ್ರಿಯೆಯಿಂದ ಕೇವಲ ದ್ವೇಷವನ್ನೇ ಪ್ರಕಟ ಮಾಡ್ತೀವಂದರೆ ಅದು ನಮಗೆ ಪುನಃ ದುಃಖಕ್ಕೆ ಕಾರಣ ಆಗ್ತದೆ. ಒಂದು ಚಿಕ್ಕ ದೃಷ್ಟಾಂತ ಹೇಳಿ ಮುಗಿಸ್ತೀನಿ. ಸದ್ಗುರು ಪಂಗಳವರು ಬಂದಿದ್ದಾರೆ. ಸುಮಾರು 2200 ವರ್ಷದ ಹಿಂದೆ ಈ ಯುನಾನ್ ದೇಶದಲ್ಲಿ ಒಬ್ಬ ರಾಕ್ಷಸ ವೃತ್ತಿಯ ರಾಜ ಹೋದ. ಅವನ ಹೆಸರು ಇಂಗ್ಲೀಷ್ನಲ್ಲಿ ಅಲೆಕ್ಸಾಂಡರ್, ಹಿಂದಿಯಲ್ಲಿ ಅವನಿಗೆ
ಸಿಕಿಂದರ್, ತೃತೀಯ ಸಿಕಿಂದರ್ ಅಂತ ಕರೀತಿದ್ರು. ಅವನು ಸುಮಾರು ಈಸಾ ಪೂರ್ವ 358ರಿಂದ ಈಸಾ ಪೂರ್ವ 332ರವರೆಗೆ ಸುಮಾರು ಈ ಭೂಮಂಡಲದ ಕೆಲವು ಪ್ರದೇಶಗಳ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ್ದ. ಯೂನಾನ್ ದೇಶದ ಚಕ್ರವರ್ತಿ ರಾಜನ ಸೇನಾಧಿಪತಿ ಇವನು. ಏನು ತಲೆಯಾಗಿ ಬಂತು ಗೊತ್ತಿಲ್ಲ, ಎಲ್ಲ ಪೃಥ್ವಿಯನ್ನೇ ನಾನು ಗೆದ್ದು ಬಿಡಬೇಕು, ಎಲ್ಲರನ್ನೂ ನನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು ಅಂತ ತಲೆಗೆ ಏರ್ತ್ರಿ. ಯಾವುದೋ ಒಂದು ಕರ್ಮ ಅದು ಅವನಿಗೆ ಪ್ರವೃತ್ತಿಯಲ್ಲಿ ಆಗ್ತು. ಎಲ್ಲ ಯುದ್ಧ ಅಂದರೆ ಎಲ್ಲ ಸಹಜವಾಗಿ ಗೊತ್ತೇ ಇದೆ, ಹಿಂಸ, ಕೊಲ್ಲೋದು, ದಾಳಿ ಮಾಡೋದು, ಅತ್ಯಾಚಾರ ಮಾಡೋದು, ಲೂಟಿ ಮಾಡೋದು, ಎಲ್ಲ ಧರ್ಮ ವಿರುದ್ಧವಾದ ಕರ್ಮಗಳು ಮಾಡೋದೇ ಯುದ್ಧ. ಹೌದು. ಉದ್ದೇಶ ಸುಮಾರು ಈ ಜಗತ್ತಿನಲ್ಲಿ ಇಲ್ಲಿವರೆಗೆ 3,000ದ ಮೇಲೆ ಯುದ್ಧಗಳಾಗೋಗಿದ್ದಾವಂತೆ. ಅದರಲ್ಲಿ ಎಲ್ಲವೂ ಕ್ವಚಿತ್ತಾಗಿ ಧರ್ಮದ ಜಯಗಾಗಿ ಆಗಿದ್ದಾವೆ. ಎಲ್ಲೋ ರಾಮಾಯಣ, ಎಲ್ಲೋ ಮಹಾಭಾರತ, ಎಲ್ಲೋ ಕ್ವಚಿತ್ ಆಗಿದ್ದಾವೆ. ಉಳುಕಿದ್ದೆಲ್ಲ ತನ್ನ ಸ್ವಾರ್ಥ ಅಭಿಮಾನದ ಪೂರ್ತಿಗಾಗಿಯೇ ಮಾಡೋದಲ್ಲ ಯುದ್ಧ, ಅದಕ್ಕಿಂತ ಬೇರೆದೇನಿಲ್ಲ. ಅವನು ಕೂಡ ಅದೊಂದು ಕನಸು, ಅದೊಂದು ಹುಚ್ಚು ಉದ್ದೇಶಕ್ಕಾಗಿ ಬಿಟ್ಟ. ಸುಮಾರು ವರ್ಷಾನುಗಂಟಲೆ ಆಯಿತು. ಎಲ್ಲವೂ ಗೆದ್ದುಕೋತ ಬಂದ. ಭಾರತದವರೆಗೆ ಬಂದ, ಪಂಜಾಬದವರೆಗೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ. ಅಲ್ಲಿ ಮಗಧ ರಾಜದ ಆಗಿದ್ದ ಕಾಲದಲ್ಲಿ ಬಹಳ ಶಕ್ತಿಶಾಲಿ ಇದ್ರು, ಒಳಗಡೆ ಬರಲಿಲ್ಲ, ಹೋದ. ಕೊನೆಗೆ ಮಾಡಿದ ಕರ್ಮದ ಪರಿಣಾಮ ಅನುಭವಿಸಲೇಬೇಕಲ್ರಿ. ಇಷ್ಟೊಂದು ದುಸ್ಥಿತಿಗೆ ಹೋದ. ಒಂದು ಗ್ಲಾಸ್ ತೆಗೆದುಕೊಂಡು ನೀರು ಕುಡಿಯೋದಕ್ಕೆ ಆಗೋದಿಲ್ಲ, ಕುಂದ್ರೋದಕ್ಕೆ ಬರೋದಿಲ್ಲ, ನಾಲ್ಗೆ ಅಂತ ಒಂದು ಶಬ್ದ ಹೊರಗೆ ಬರೋದಿಲ್ಲ. ಇಂಥ ಹೀನಾಯವಾಗಿರುವಂಥ ಸ್ಥಿತಿ. ಆವಾಗ ಇನ್ನೇನು ಇಂದ ನಾಳೆ ಪ್ರಾಣ ಬಿಡ್ತಾನೇನೋ ಅನ್ನುವಂಥ ಪ್ರಸಂಗದಲ್ಲಿ ತನ್ನ ರಾಜಧಾನಿಯ ಮಂತ್ರಿ ಅಂತೀವಲ್ಲ ಅವನಿಗೆ ಕರೆದು ಒಂದು ಸಂದೇಶ ಜಾರಿ ಮಾಡಿದ್ದ. ಸದ್ಗುರು ತಂದೆಯವರು ಬಹುಬಾರಿ ಹೇಳಿದ್ದಾರೆ, 3 ಸಂದೇಶವನ್ನು 3 ಮೆಸೇಜನ್ನು ಈ ಜಗತ್ತಿಗೆ ಕೊಟ್ಟು ಹೋಗಿದ್ದಾನೆ. ಎಷ್ಟು ದುಷ್ಕರ್ಮ ಮಾಡಿದ್ದಾನೆ ಗೊತ್ತಿಲ್ಲ. ಅದಕ್ಕೆ ಅಂತಾರಲ್ಲ, ಎಷ್ಟೇ ದುಷ್ಟಿರಲಿ ಯಾವುದೋ ಒಂದು ಸದ್ಗುಣ ಇರುತ್ತಂತ. ಈ ದುಷ್ಟನಲ್ಲಿ ಕೊನೆಗೆ ಈ 3 ನುಡಿಮುತ್ತುಗಳಿದ್ದು ಜಗತ್ತಿಗೆ ಸಂದೇಶ ಕೊಟ್ಟಿದ್ದ. ಏನಂತ? ಮೊದಲನೇದು, ನಾನು ಸತ್ತ ಮೇಲೆ ನನ್ನ ಶರಶಯ ಮೇಲೆ ಏನು ಹಾಕ್ತಿರಲ್ಲ, ಆವಾಗ ಇದರದ ಜನಜ ಅಂತಾರೆ. ಅವರು ಎತ್ಕೊಂಡು ಹೋಯ್ತವ್ರು ನೋಡ್ರಿ 4 ಮಂದಿ. ರಾಮನಾಮ ಸತ್ಯ ಹೇ ಬಾಕಿ ಸಬ ಮಿಥ್ಯ ಹೇ ಅಂತ ಕೊನೆಗಂತಾರೆ. ನಮಗಂತೂ ಕಾಶ ಕೇಳಿ 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 ಸಾಕೆ ಆಗೋತು. ಇದ್ದಾಗ ರಾಮನಂಗಿಲ್ಲ, ಹೋದಾಗ ರಾಮ ಅಂತಾರೆ. ಕೇಳ್ತಾನ ಅವನು? ಹೋದವನು ಇಲ್ಲ. ಜನಜ ಹಿಡ್ಕೊಂಡು ಹೋಯ್ತಾರಲ್ಲ 4 ಮಂದಿ ಎತ್ಕೊಂಡು. ಅವಾಗ ಏನಂದವನು, ಈ 4 ಮಂದಿ ಏನು ಕೈ ಹಿಡ್ಕೊಂಡು ಹೋಯ್ತಾರಲ್ಲ, ಅವರಿಗೆ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ವೈದ್ಯರಿಗೆ ಕರ್ಸ್ಕೊಂಡು ಬಂದಿದ್ದವು. ನಾನು ಉಳಿಬೇಕು, ನನ್ನ ಪ್ರಾಣ ಇರಬೇಕು, ನನಗೆ ಚಿರಂಜೀವಿ ಮಾಡಿ ಅಂತಿತ್ತು ಉದ್ದೇಶ. ಆಗಲಿಲ್ಲ ಅಂದ್ರೆ ಕೈ ಎತ್ತು ಬಿಟ್ಟರು ಡಾಕ್ಟ್ರೆ ಎಲ್ಲ. ಆಗಲ್ಲೋ ತಮ್ಮ, ಆಗಲ್ಲ, ನೀವು ಹೋಗ್ಬೇಕು ಅಂದ್ರು. ಅದಕ್ಕೇನಂದ, ಮೊದಲನೇದು, ಯಾವ ಜಗತ್ತಿನ ದೊಡ್ಡ ದೊಡ್ಡ ವೈದ್ಯರದಾರ ಅವ್ರ ಕೈಯಿಂದ ನನ್ನನ್ನು ಉಳಿಸೋಕ್ಕಾಗಲಿಲ್ಲ, ಅದಕ್ಕೆ ಜಗತ್ತಿಗೆ ಸಂದೇಶ ಹೋಗಲಿ. ಪ್ರಥಮ ಸಂದೇಶ ಏನು? ವೈದ್ಯನಿಂದ ಪ್ರಾರಬ್ಧವನ್ನು ಗೆದಿಯುವುದಕ್ಕೆ ಬರುವುದಿಲ್ಲ, ಮರಣವನ್ನು ಗೆದಿಯುವುದಕ್ಕೆ ಬರುವುದಿಲ್ಲ. ಇದು ಪ್ರಥಮ ಸಂದೇಶ. ಮಾಡಬೇಕಾಗಿರುವಂಥದ್ದು ಮಾಡಲಿ ನೋಡ್ರಿ. ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳೋದಿತ್ತು. ಗುರುವಿನ ಚರಣಕ್ಕೆ ಹೋಗಿ ತಲೆ ಇಟ್ಟು ತನ್ನ ಶರೀರವೆಂಬ ಜಗತ್ತನ್ನು ಗೆದಿಬೇಕಿತ್ತು, ಗೆದಿಲಿಲ್ಲ. ದುಷ್ಟ ಪರಜಗತ್ತನ್ನು ಗೆದಿಯುವುದಕ್ಕೆ ಹೋದ. ಅದಕ್ಕೇನಾಯಿತು? ಮೊದಲನೇದು ಸಂದೇಶ ಏನು? ಯಾವ ವೈದ್ಯರು ನನ್ನ ಚಿಕಿತ್ಸೆಗಾಗಿ ಬಂದಿದ್ರು, ನನ್ನ ಪ್ರಾಣ ಉಳಿಸಲಿಲ್ಲ, ಆ ವೈದ್ಯರಿಂದಲೇ ನನ್ನ ಈ ಶರೀರ ಅರ್ಥಿವೈರಿ ಅಂತಂದ. ಒಂದನೇದು. ಎರಡನೇದು, ಯಾವ ಮಾರ್ಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಹೋಗ್ತೀವಲ್ಲ, ಸುಮಾರು 30 ವರ್ಷದಿಂದ ಎಷ್ಟು ವಜ್ರ ವೈಡೂರ್ಯ ಮುತ್ತು ರತ್ನಗಳೆಲ್ಲ ನಾವು ದೋಚಿಕೊಂಡು ಲೂಟಿ ಮಾಡಿ ಪ್ರಾಣಹರಣ ಮಾಡಿ ತೆಗೆದುಕೊಂಡು ಬಂದಿನೋ, ಅವೆಲ್ಲ ರೋಡ್ ಮೇಲೆ ಹೋಗುವಂಥ ದಾರಿ ಮೇಲೆ ಚೆಲ್ರಿ ಅಂದ. ಶ್ರೀಮಂತಿಕೆ ನೋಡಿದೆ, ಎಂಥ ಶ್ರೀಮಂತಿಕೆ! ಹೆಸರು ಕಮ್ಮಿ ಇಲ್ಲ, ಹೆಸರಿರಲಿಲ್ಲ, ಸೇವಕರು ಇರಲಿಲ್ವಾ, ಧನ ಇರಲಿಲ್ವಾ, ಎಲ್ಲವೂ ಇತ್ತು. ಇದು ಎಂಥ ಶ್ರೀಮಂತಿಕೆ! ಪರಂತು ಸಂತೋಷ ಕೊಡಲಿಲ್ಲ, ಅಲ್ಲಿ ಕೊಡುವುದೂ ಇಲ್ಲ. ಅಕ್ಕ ಮಾದೇವಿ ಉಟ್ಟು ಬಟ್ಟೆ ಕಳೆದು ಬರಿಗತ್ತಲೆಯಾಗಿ ಅರಣ್ಯಕ್ಕೆ ಹೋದ. ಅಪ್ಪಗಳು ಎಷ್ಟು ಸುಂದರವಾಗಿ ಹೇಳ್ತಿರ್ತಾರೆ. ಒಂದು ಶಬ್ದ ಯಾವಾಗೂ ಕಿವಿಯಲ್ಲಿ ಅಡ್ಡಾಡ್ತಿರುತ್ತೆ.
ಜಡೆಗಟ್ಟಿ ತಿಳಿದುಂಡು ಮರುಳಾಗಿ ಹೋದಳು ನೋಡ ಅಂತ. ಎಂಥ ಹೆಂಗಿರ್ಬೇಕು ಶರಣರಿಲ್ಲ ಮಹಾಪುರುಷರು. ಅಜ್ಜನವರ ಬಗ್ಗೆ ಲಂಗೋಟ್ ಹಾಕಿ 40 ವರ್ಷ ದೇಶ ಸಂಚಾರ ಮಾಡ್ಕೊತ ಹೋದ ಸದ್ಗುರು ತಂದೆ. 12 ವರ್ಷ ಗುರುವಿನಲ್ಲಿ ಸೇವಾ ಮಾಡುವುದ ಅವಶ್ಯಕತೆ ಇರಲಿಲ್ಲ, ಮಾಡಿದ್ರು. ಅಂದ್ರೆ ಮಹಾಪುರುಷರಲ್ಲಿ ಜಗತ್ತಿಗೆ ಸಂದೇಶ ಕೊಟ್ಟರು. ಆಗೋದಿಲ್ವ ಶ್ರೀವಂತಿಕೆಯಿಂದ ಪರಮಾತ್ಮರನ್ನು ಪ್ರಾಪ್ತಿ ಮಾಡ್ಕೊಳಕ್ ಆಗೋಲ್ಲ ಅಂತ ಕೊಟ್ಟರು. ಇವನು ಏನ್ ಮಾಡ್ದ, ದಂಡೆತ್ತು ಬಂದ. ಅದಕ್ಕೆ ಏನ್ ಮಾಡ್ದ ಅವನು 2ನೇ ಸಂದೇಶ ಕೊಟ್ಟ. ಎಷ್ಟು ಸಂಪತ್ತಿದೆ ಅದೆಲ್ಲ ಹೋಗುವಂತ ದಾರಿ ಮೇಲೆ ಚೆಲ್ರಿ ಅಂತ ಹೇಳಿದ್ದ. ಅದ್ರ ಮೇಲೆ ಹೋಗ್ಬೇಕ್ರಿ. ಹೌದಿಲ್ಲ, ನಾವು ಬಹಳ ಶ್ರೀಮಂತಿದ್ದಂದ್ರೆ ಮಣ್ಣಿಗೆ ಏನ್ ಹಾಕ್ತೀವಿ, ಹೂವು ಹಾಕ್ತೀವಿ, ಅಲ್ಲಿ ಕಾಶಿಯಲ್ಲಿ ಏನ್ ಹಾಕ್ತಾರೆ, ಹಳಿಗಳಿ ಚೆಲ್ತಾರೆ. ಅಲ್ಲಿ ನಡಬರ್ಕ್ 1 2 ರೂಪಾಯಿ ಹಾಕ್ತಿರ್ತಾರೆ. ಹಿಂದಿದ್ದವ್ರು ಇರ್ತಾರಲ್ಲ 1 ರೂಪಾಯಿ ತಗೊಂಡೇ ಇರುತ್ತೆ. ಅಲ್ಲೇನು ವಜ್ರ ವೈಡೂರ್ಯಗಳ ಏನು ದಾರಿ. ಇದು 2ನೇ ಸಂದೇಶ. ಏನು ಹೋಗುವಾಗ ಸಿಕಿಂದರ ಅಲೆಕ್ಸಾಂಡರ್ ಏನೂ ಒಯ್ಯೋದಕ್ಕಾಗಲಿಲ್ಲ. ಇಡೀ ಜಗತ್ತನ್ನೇ ಗೆದಿಬೇಕು ಅಂತ ಅಪೇಕ್ಷೆ ಬಂದವನು ಒಂದು ಏನು ಒಯ್ಯೋದಕ್ಕಾಗಲಿಲ್ಲ. ಇದು 2ನೇ ಸಂದೇಶ. 3ನೇದೇನು, ನನಗೆ ಯಾವಾಗ ಶರಶಯ ಮೇಲೆ ಮಲಗಿಸ್ತೀರಿ ಆವಾಗ ನಾವೆಲ್ಲ ಈ ಕಡೆ ಹೋದ್ರಂದ್ರೆ ಏನು ಮಾಡ್ತೀವಿ ಗೊತ್ತಿಲ್ಲ. ಹಬ್ಬಗಳಂತಿರ್ತಾರೆ, ಚೆನ್ನಾಗಿ ತೊಳಿತಾರಂತ, ಅವನಿಗೆ ಚೆನ್ನಾಗಿ ತೊಳಿತಾರಂತೆ. ಬಟ್ಟೆ ಗೆಟ್ಟಿ ಕಳೆದು ಅಂಡ್ರಿ ಕಳೆದು ಮೈ ಮೇಲೆಲ್ಲ ತೊಳಿತಾರಂತ. ಎಲ್ಲಿ ಬದುಕು ಅದ ಇದು ಇಟ್ಕೊಂಡು ಹೋಗ್ಯಾರ್ತೀನ ಅಂತ ಹಲ್ಲಿದ್ರೆ ಹಲ್ಲು ತೆಕ್ಕೋತಾರಂತ್ರಿ. ಭಾಳಷ್ಟು ಕೇಳಿದ್ದೀನಿ ನಾನು ನ್ಯೂಸ್ನಲ್ಲಿ. ಹೂತಿರುವಂಥ ವ್ಯಕ್ತಿ ಬಂಗಾರ ಹಲ್ಲು ಕುದುರಿಸ್ಕೊಂಡು ಹೂತಿರುವನಿಗೆ ಹೊರಗೆ ತೆಗೆದು ಹಲ್ಲು ತೆಕ್ಕೊಂಡು ಅವ್ರು ಶರೀರಲ್ಲೇ ಬಿಟ್ಟು ಹೋದವರು ಅದಾರ. ಹೌದು, ಏನೂ ಒಯ್ಯೋದಕ್ಕೆ ಬರೋದಿಲ್ಲ ಅಂತ ಈ ಜನನು ಬಿಡಂಗಿಲ್ಲ. ಪರಮಾತ್ಮ ಬಿಟ್ಟಾನೆ ಅವನಿಗೆ ಎಲ್ಲ ಕಳೆದು ಬಳದು ಬಿಟ್ಬಿಡ್ತಾನೆ ಪರಮಾತ್ಮ. ಅದಕ್ಕೆ 3ನೇದು ಏನು ಮಾಡ್ತಾರೆ, ಮೈಯೆಲ್ಲ ತೊಳೆದು ಕಾಲಿಗೆಲ್ಲ ಮುರಿದು ಕಟ್ಟಿ, ಬಾಯಿ ನೆಲಗೆ ಹೊರ ಬಂತಂದ್ರೆ ಕಟ್ಟಿ ಕುಂದ್ರಿಸ್ತಾರೆ. ನೋಡಿರ್ಬೇಕು ನೀವು, ಚೆನ್ನಾಗಿ ಕುಂದ್ರಿಸ್ತಾರೆ. ಈ ಕಡೆ ಈ ಭಾಗಕ್ಕೆ ಕುಂದ್ರಿಸ್ತಾರೆ. ಅವನಿಗೆ ಅಲ್ಲ ಹಂಗಿಲ್ಲ, ಅಡ್ಡ ಮಲಗಿಸ್ಕೊಯ್ತಾರೆ. ಅವ್ರು ಮುಸ್ಲಿಮನ ಅಡ್ಡ ಮಲಗಿಸ್ತಾರೆ. ಅವನು ಏನಂದ, 2 ಕೈಗಳನ್ನು ಹೊರಗೆ ಹಾಕಿ ಕೈ ಬಿಚ್ಚಿ ನನ್ನ ಜನಜ ಎತ್ರಿ ಅಂದ. 3ಆದವನ್ರಿ ಯಾಕೆ ಸಿಕ್ಕಿಂದರ ಇಡೀ ಜಗತ್ತಿಗೆ ಗೆದ್ದ, ಎಲ್ಲ ಚಕ್ರವರ್ತಿ ರಾಜರನ್ನು ಗೆದ್ದ. ಅವನಷ್ಟು ಸಂಪತ್ತು ಈಗಿನ ಕಾಲದಲ್ಲಿ ಕುಬೇರನಿಗೂ ಇಲ್ಲ. ಅಷ್ಟಿದ್ರೂ ಕೂಡ ಒಂದು ಬಿಡಿ ಕಾಸು ಒಯ್ಯೋದಕ್ಕಾಗಲಿಲ್ಲ ನೋಡ್ರಿ. ಅಂಥ ಸಂದೇಶ ಹೋಗ್ಬೇಕು ಪೂರ್ಣ ಜಗತ್ತಿನ ತುಂಬೆಲ್ಲ ಅಂತ ಈ ಸಂದೇಶ ಕೊಟ್ಟ. ಅರ್ಥಾತ್ ಏನು, ಶ್ರೀಮಂತಿಕೆ ಕೆಲಸಕ್ಕೆ ಬರೋದಿಲ್ಲ. ಶ್ರೀಮಾಂಶ್ಚ ಕೋಯಸ್ಸು ಸಮಸ್ತ ತೋಷ. ಎಂತಹ ಪರಿಸ್ಥಿತಿ ಇರಲಿ ಸಂತೋಷದಿಂದ ಕೂಡ್ಕೊಳ್ಬೇಕು. ಒಂದು ಚಿಕ್ಕ ದೃಷ್ಟಾಂತ, ಒಬ್ಬ ವ್ಯಕ್ತಿ ಗುಡ್ಡದ ಮೇಲಿರುವಂತಹ ಮಹಾಪುರುಷನ ಹತ್ರ ಹೋದ. ಗುರುವೇ ನಾನು ಭಾಳ ದರಿದ್ರನಿದ್ದೇನೆ, ಏನಾದರೂ ಕೊಡಿ ನನಗೆ, ನನ್ನ ಜೀವನ ಉದ್ಧಾರ ಆಗಲಿ ಅಂತ. ಅವ್ರೇನಾದ್ರು ನೋಡಿದ್ರು, ಭಾಳ ಬಡವದ, ಹಿಂದ್ಗಡೆ ಒಂದು ಕಲ್ಲು ಬಿದ್ದಿದೆ, ತೆಗೆದುಕೊಂಡು ಹೋಗುವ ಅಂತ ತೊಗೊಂಡು ಬಂದ. ನೋಡ್ದ, ಗುರುವೇ ಇದು ಪರುಷಮಣಿ ಇದೆ, ಮುಟ್ಟಿದ್ರೆ ಬಂಗಾರ, ಕಬ್ಬಿಣಕ್ಕೆ ಮುಟ್ಟಿದ್ರೆ ಬಂಗಾರ ಆಗುವಂಥದ್ದು ಪರುಷಮಣಿ ಇದೆ, ನೀವ್ಯಾಕೆ ಹಂಗೆ ಇಟ್ಟಿದ್ರಿ? ಏನು ಖಾಲಿ ಗುಡಿಸಲ, ಕುಡಿಯೋದಕ್ಕೆ ಒಂದು ಕೊಡ ನೀರು, ಮತ್ತೇನಿಲ್ಲ ನಿಮ್ಮ ರೂಮ್ನಲ್ಲಿ, ಅಷ್ಟೇ. ನನಗೇನು ಅವಶ್ಯಕತೆ ಇಲ್ಲಪ್ಪ, ನಾ ಸದಾಕಾಲ ಸಂತೋಷವಾಗಿದ್ದೀನಿ. ಏನೇ ಬೇಕಾಗಿದ್ದರೆ ಊರೆಲ್ಲ ಬಂಗಾರ ಮಾಡ್ಕೊತ ಹೋಗುವಂದ್ರೆ ಅವರು. ಇದು ಮಹಾಪುರುಷರ ಸ್ಥಿತಿ, ಅವರ ಗತಿ. ಅದಕ್ಕೆ ಇಂದು ಆಚಾರ್ಯ ಭಗವಾನರು ಶ್ರೀಮಂತ ಯಾರು ಅಂದರೆ ಎಲ್ಲ ರೀತಿ ರೂಪದಿಂದ ಯಾರು ಸಂತುಷ್ಟಿಯಾಗಿದ್ದಾನೆ, ಮನಸ್ಸನ್ನು ಸಮಾಧಾನ ಮಾಡಿಕೊಂಡಿದ್ದಾನೆ, ಅವನು ಶ್ರೀಮಂತಿಕೆ. ಇನ್ನು ಮುಂದೆ ಈ ತೊದಲುಗಳನ್ನು ಸದ್ಗುರು ತಂದೆಯವರ ಅಡಿಗಾಲುಗಳಲ್ಲಿ ಹಾಕಿ ಭಾಳಷ್ಟು ತಪ್ಪಾಗಿರ್ತಾರೆ, ಕ್ಷಮಾ ಅಪರಾಧಿ ಇದ್ದೇವೆ. ಮುಂದೆ ಸದ್ಗುರು ತಂದೆಯವರು ಮಾಡ್ತಾರೆ ಅಂತ ಹೇಳಿ ಈ 2 ಮಾತಿಗೆ ವಿರಾಮಗಳು.